ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಇದು ಬ್ಯಾಕ್ ಟು ಮೈ ನಾರ್ಮಲ್ ರೊಟೀನ್ ಅಂತಲೇ ಹೇಳ್ಬೋದು. ಪೋರ್ಟ್ಫೋಲಿಯೋ ಶೂಟ್ ಸರ್ಟಿಫಿಕೇಷನ್ ಎಲ್ಲ ಮುಗಿದ ಮೇಲೆ ಈಗ ನಮ್ಮ ಲೈಫ್ ಹೇಗಿದೆ, ಹೇಗೆ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತು ಒಂದು ಅಮೃತೂರಲ್ಲಿ ಸೀಮಂತ ಮೇಕಪ್ ಇತ್ತು, ಅಲ್ಲಿಗೆ ಬಂದಿದೆ. ಹಿಂದಿನ ದಿನ ಸರ್ಟಿಫಿಕೇಷನ್ ಡೇ ಎಲ್ಲ ಮುಗಿದಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇಗೆ 2 ಕಡೆ ವರ್ಕ್ ಬುಕ್ ಆಗಿತ್ತು. ಒಂದು ಸೀಮಂತ ಮತ್ತು ಇನ್ನೊಂದು ಕಡೆ ಬೀಗ್ರೂಟ ಮೇಕಪ್ ಕೂಡ ಇತ್ತು. ಫಸ್ಟು ಬಂದು ನಾನು ಸೀಮಂತ ಮೇಕಪ್ನ ಮುಗಿಸಿ ನೆಕ್ಸ್ಟು ಈಗ ಬೀಗ್ರೂಟ ಮೇಕಪ್ಪಿಗೆ ಕೂಡ ಹೋಗಬೇಕು. ಇವರು ಬಂದು ಮೇಕಪ್ ಜೊತೆಗೆ ಜ್ಯುವೆಲ್ಸ್ ಕೂಡ ಬೇಕಂತ ಕೇಳಿದರು. ಅದನ್ನು ಕೂಡ ತಗೊಂಡೋಗಿ ಅವರು ಕೇಳಿದ ಥರ ಸಿಂಪಲ್ಲಾಗಿ ಮೇಕಪ್ನ ಮಾಡಿಕೊಟ್ಟಿದ್ದೆ. ಸ್ವಲ್ಪ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಇತ್ತು, ಹಂಗಾಗಿ ಸಿಂಪಲಾಗಿ ಕೇಳಿದರು ಮೇಕಪ್ನ. ಹಾಗೆ ಅವ್ರು ಕೇಳಿದ ಥರನೇ ಹೇರ್ ಸ್ಟೈಲ್ ಕೂಡ ಮಾಡಿ ಕೊಟ್ಟಿದ್ವಿ. ಫೈನಲ್ ಆಗಿ ಅವ್ರಿಗಂತೂ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾನು ಈಗ ಹೋಗ್ತಾ ಇರೋದು ಇಲ್ಲೇ ನಮ್ಮ ಕುಣಿಗಲ್ಲಿಂದ ಒಂದು 10 ಕಿಲೋಮೀಟರ್ ನಿಯರು ಒಂದು ಬೀಗ್ರೂಟ ಮೇಕಪ್ ಕೂಡ ಇತ್ತು. ಇವರು ನಮ್ಮ ಕ್ಲೈಂಟ್ ಸ್ನೇಹ ಅಂತ ನೋಡಿರ್ತೀರ ನನ್ನ ವೀಡಿಯೋಸಲ್ಲಿ. ಇವ್ರದ್ದು ಎಂಗೇಜ್ಮೆಂಟ್, ಪ್ರೀ ವೆಡ್ಡಿಂಗ್ ಮತ್ತು ಮದುವೆ, ಹಾಗೆ ಇವತ್ತು ಬೀಗ್ರೂಟ ಮೇಕಪ್ಪು ಕೂಡ ನಾನೇ ಮಾಡ್ತಾಯಿದ್ದೀನಿ. ಫೈನಲಾಗಿ ಇವತ್ತು ಮುಗಿಯುತ್ತೆ ನಮ್ಮ ವರ್ಕು. ಪ್ಯಾಕೇಜಲ್ಲಿ ಇವ್ರದ್ದು ಬುಕ್ ಆಗಿದ್ದು. ಇವತ್ತು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿನ ಹಾಕಿದ್ರು. ತುಂಬಾ ಸಿಂಪಲ್ಲಾಗಿ ಇವರ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಮೇಕಪ್ ಮಾಡಿದ್ದೀವೋ ಇಲ್ವೋ ಅನ್ನೋ ಥರ ಇರಬೇಕು, ಬಟ್ ಮಾಡಿರಬೇಕು, ಆ ಥರನೇ ಪ್ರತಿ ಸಲನೂ ಕೇಳ್ತಾರೆ. ಇವತ್ತು ಕೂಡ ಅವ್ರು ಕೇಳಿದ ಥರನೇ ಮೇಕಪ್ನ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಜ್ಯುವೆಲ್ಸು ಕೂಡ ಕೇಳಿದರು, ಅದನ್ನು ಕೂಡ ಹಾಕಿ ಎಲ್ಲ ಸೆಟ್ ಮಾಡಿ ಫೈನಲ್ ಈಗ ನಾನು ಮೇಕಪ್ದು ಟಚಪ್ನ ಮಾಡ್ತಾಯಿದ್ದೀನಿ. ಕರೆಂಟ್ ಇರಲಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಬರಲೇ ಇಲ್ಲ ಕರೆಂಟು ಕೊನೆಗೂ. ಹಂಗಾಗಿ ಅಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಮ್ಯಾನೇಜ್ ಮಾಡಿ ಅಷ್ಟು ಹೇರ್ ಸ್ಟೈಲ್ನ ಮಾಡಿ ಕೊಟ್ಟಿದ್ದೆ. ಫೈನಲಾಗಿ ಅವ್ರಿಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವ್ರು ಕೇಳಿದ ಥರನೇ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಿ ಲುಕ್ ಬಂದಿತ್ತು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಅವರ ಹ್ಯಾಪಿ ಫೇಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಹೆಂಗ್ ಕಾಣ್ತಾವ್ರ ಅಜ್ಜಿ? ಅಜ್ಜಿ ಹೆಂಗ್ ಕಾಣ್ತಾರ ಹೇಳಿ? ಇಲ್ಲ ಹುಡುಗಿ ಹೆಂಗ್ ಕಾಣ್ತಾರ ಹೇಳಿ? ಇದು ಯಾವ ಒಂದ್ಸತಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಿಮ್ದು ಇದ್ರಲ್ಲಿ ಅನ್ಸುತ್ತೆ ಎಂಗೇಜ್ಮೆಂಟ್ ಅಲ್ಲಿ ಪ್ರೀ ವೆಡ್ಡಿಂಗು ಅಷ್ಟೇ. ನಾನು ವಿಡಿಯೋ ಆನ್ ಮಾಡೋದಕ್ಕಿಂತ ಮುಂಚೆ ಹುಡುಗಿನ ನೋಡಿದ ತಕ್ಷಣ ಎಲ್ಲರೂ ಚೆನ್ನಾಗಿ ಕಾಣ್ತಿದ್ಯಾ ಅಂತೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ವಿಡಿಯೋ ಆನ್ ಮಾಡಿದ ತಕ್ಷಣ ಯಾರೂ ಅಲ್ಲಿ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಯಾಕೆ ಪ್ರತಿ ಸಲ ಇದೇ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಅಜ್ಜಿ ಎಲ್ಲ ಹೋಗಿದ ತಕ್ಷಣ ಅವ್ರಿಗೆ ದೃಷ್ಟಿ ಎಲ್ಲ ತೆಗೆದು ಚೆನ್ನಾಗಿ ಕಾಣ್ತಿದ್ಯಾ ಅಂತೆಲ್ಲ ಹೇಳಿದ್ರು. ಬಟ್ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಅಲ್ಲಿ ಅವರ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಅಲ್ಲಿದ್ದಂಥ ಅವರ ಕಸಿನ್ಸ್ ಎಲ್ಲ ರೇಗಿಸ್ತಿದ್ರು, ಸುಮ್ಮನೆ ಚೆನ್ನಾಗಿಲ್ಲ ಅಂತ. ಬಟ್ ವಿಡಿಯೋಗೆ ಯಾರೂ ಹೇಳಲಿಲ್ಲ ಅಷ್ಟೇ. ಅಲ್ಲಿ ಆನ್ ಸ್ಪಾಟಲ್ಲಿ ಎಲ್ಲರೂ ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು. ಅದಾದಮೇಲೆ ಹಾಗೆ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಸ್ಯಾರಿ ಅಂತೂ ಸಖತ್ತಾಗಿತ್ತು. ಈಗ ಈ ಒಂದು ಕಲರು ತುಂಬಾ ಟ್ರೆಂಡ್ ಆಗಿದೆ. ಇದರಲ್ಲೂ ಕೂಡ ಈಗೆಲ್ಲ ಕಾಪಿ ಸ್ಯಾರಿಗಳು ಕೂಡ ಬರ್ತಿದೆ. ಬಟ್ ಇದು ಒರಿಜಿನಲ್ ಮೈಸೂರು ಸಿಲ್ಕ್, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಸಖತ್ತಾಗಿತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಅವರು ಕೂಡ ಇದೇ ಥರ ಬೇಕು ಅಂದ್ಬಿಟ್ಟು ಲುಕ್ನ ಕೇಳಿದರು. ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಬಂದಿತ್ತು. ಹಾಗೆ ಅವ್ರಿಗೂ ಕೂಡ ಒಂದು ಫೋಟೋಶೂಟ್ನ ಮುಗಿಸ್ಕೊಟ್ಟು ಅಲ್ಲಿಂದ ನಾವು ಮನೆಗೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇಯಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಈಗ ಬ್ಯಾಕ್ ಟು ಮಾಮೂಲಿ ನಮ್ಮದು ನಾರ್ಮಲ್ ರೊಟೀನ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದೇಳಬೇಕು, ಮನೆಯಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡಿ ಮಕ್ಕಳನ್ನ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಇನ್ಮೇಲೆ ಅವ್ರನ್ನ ಸ್ಕೂಲಿಗೆ ಕಳಿಸೋ ಅಂಥ ಒಂದು ಟೈಮು. ಇಷ್ಟು ದಿನ ಟೆನ್ಷನ್ ಇರಲಿಲ್ಲ, ಊರಲ್ಲಿ ಆರಾಮಾಗಿದ್ದರು. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಈಗ ಎಲ್ಲ ಕೆಲಸಗಳು ಮತ್ತೆ ಸ್ಟಾರ್ಟ್ ಆಯಿತು. ಹೊಸದಾಗಿ ಲಂಚ್ ಬಾಕ್ಸ್ ಎಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗ ಬಾಕ್ಸ್ ಎಲ್ಲ ಕಟ್ಟಬೇಕು ಇನ್ಮೇಲೆ. ಹಂಗಾಗಿ ಫಸ್ಟ್ನೇ ಸಲ ಹೊಸದನ್ನು ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ವಾಶ್ ಮಾಡಿ ಯೂಸ್ ಮಾಡಬೇಕು. ಎಲ್ಲದೂ ಕೂಡ ಹೊಸದು ತಂದಿದ್ದಾಗ ಮಕ್ಕಳಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬಾ ಕ್ಯೂರಿಯಾಸಿಟಿ. ಹೊಸ ಬ್ಯಾಗು, ಹೊಸ ಬಾಕ್ಸು, ಹೊಸ ಬುಕ್ಸು ಅಂತ. ನಿಮಗೂ ಕೂಡ ಅದೇ ಥರ ಅನಿಸುತ್ತಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಏನೋ ಒಂಥರ ಖುಷಿ ಅದನ್ನೆಲ್ಲ ರೆಡಿ ಮಾಡಿ ಕಳ್ಸೋಕ್ಕೆ. ಲಂಚ್ ಬ್ಯಾಗು ಮತ್ತು ಎಲ್ಲದೂ ಕೂಡ ಹೊಸ್ದಾಗಿಯೇ ಮಕ್ಕಳಿಗೆ ಎಲ್ಲರೂ ಪ್ರತಿ ವರ್ಷ ಕೊಡಿಸ್ತಾರಲ್ವ, ಅದೇ ರೀತಿ ನಾನು ಕೂಡ ಕೊಡಿಸಿದ್ದೆ. ನನ್ನ ಮಗಂದು ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಆಯಿತು. ಮಗಳು ಬುಕ್ ಏನು ಜಾಸ್ತಿ ತೊಗೊಂಡೋಗಂಗಿಲ್ಲ, ನಾನು ನಾರ್ಮಲ್ ಸ್ಕೂಲ್ ಬ್ಯಾಗಲ್ಲೇ ಇಟ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ಜೋಡಿಸ್ಕೊಂಡ್ರು. ಹಾಗೆ ನನ್ನ ಮಗ ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಿದಾನ ಅಂತ ಚೆಕ್ ಮಾಡಿ ಇವಾಗ ನಾನು ಕಳಿಸ್ತಿದ್ದೀನಿ. ಯಾವುದೋ ಒಂದು ಮಾತ್ರ ಮಾಡಿಲ್ಲ ಅಂತ
ಹೇಳ್ತಿದ್ದ, ಪರವಾಗಿಲ್ಲ ಇಷ್ಟೆಲ್ಲ ಮಾಡಿದೆಯಲ್ಲ ಏನು ಅನ್ನಲ್ಲ, ನಮಗೆ ನಮ್ಮ ಟೀಚರ್ ಬೈತಾರೆ ನಾನು ಮಾಡಿಲ್ಲ ಅಂತಿದ್ದ. ಅದು ಯಾವುದೋ ಒಂದೇ ಅಷ್ಟೇ 1 to 500 ಬರೆಯೋದಕ್ಕೆ ಹೇಳಿದರು, ಅವನು 100ವರೆಗೂ ಬರೆದಿದ್ದಾನೆ ಅಷ್ಟೇ. ಪರವಾಗಿಲ್ಲ, ನೆಕ್ಸ್ಟ್ ಮಾಡುವಂತೆ ಇವತ್ತು ಸ್ಕೂಲಿಂದ ಬಂದುಬಿಟ್ಟು ಅಂತ ಅವನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಹೊಸ ಬ್ಯಾಗು, ಹೊಸ ಜಾಮಿಟ್ರಿ ಬಾಕ್ಸ್, ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ನಮಗೂ ಕೂಡ. ನಮ್ಮ ಸ್ಕೂಲ್ ಡೇಸ್ ಈಗ ನೆನಪಾಗ್ತಿತ್ತು, ಏನೋ ಒಂಥರ ಖುಷಿ. ಮೊದಲನೇ ದಿನ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗ ಅವರು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ರು. ಅದೇ ಥರ ನಾವು ಕೂಡ ಪೇರೆಂಟ್ಸು ಕೂಡ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ. ಮೊದಲನೇ ದಿನ ಅಷ್ಟೇ ಈ ಥರ ಫೀಲಿಂಗ್ ಇರೋದು. ನೆಕ್ಸ್ಟ್ ಡೇಯಿಂದ ನಾರ್ಮಲಾಗಿ ಅವ್ರು ಹೋಗ್ತಾರೆ. ನನ್ನ ಮಗಳದು ನನಗೇನು ಟೆನ್ಷನ್ ಇಲ್ಲ, ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಅವ್ರು ರೆಡಿ ಆಗಿಬಿಡ್ತಾರೆ. ಮಗನಿಗೆ ಸ್ವಲ್ಪ ನಾವು ಮಾಡಬೇಕಾಗುತ್ತೆ ಮುಂದೆ ನಿಂತು ಎಲ್ಲದನ್ನು. ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು, ಇವತ್ತು ಕೂಡ ಒಂದು ಎಂಗೇಜ್ಮೆಂಟ್ ಮೇಕಪ್ ಇತ್ತು, ಹಂಗಾಗಿ ಹೋಗ್ತಾ ಇದ್ದೀನಿ. ಇದು ಅಷ್ಟೇ ನಮ್ಮ ಕುಣಿಗಲ್ ನಿಯರು ಎಂಗೇಜ್ಮೆಂಟ್ಗೆ ಬುಕ್ ಆಗಿತ್ತು. ಹೊಸ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಹೊಸ ರೋಡ್ಗಳನ್ನೆಲ್ಲ ನೋಡ್ಕೊಂಡು ಹೋಗೋದೇ ಒಂಥರ ಖುಷಿ. ಬಟ್ ಈ ಒಂದು ರೋಡ್ಗೆ ನಾನು ಆಲ್ರೆಡಿ ಇದು 3ನೇ ಸಲ ಬಂದಿರೋದು. ಈ ಒಂದು ಊರಲ್ಲೇ ಆಲ್ಮೋಸ್ಟ್ ಒಂದು 3 ಇಂದ 4 ಫಂಕ್ಷನ್ನ ಅಟೆಂಡ್ ಮಾಡಿದ್ದೀನಿ. ಹಂಗಾಗಿ ಅವರು ಒಬ್ಬರನ್ನ ನೋಡಿ ಇನ್ನೊಬ್ಬರು ಕರೆಸಿರೋದು ಇದೇ ಥರ. ನಮ್ಮೂರವ್ರಿಗೆ ನೀವು ಮಾಡಿಕೊಟ್ಟಿದ್ರಲ್ಲ, ನಮಗೂ ಕೂಡ ಇಷ್ಟ ಆಗಿತ್ತು, ಬನ್ನಿ ನೀವು ಮಾಡಿಕೊಡಿ ಅಂತಲೇ ಕೇಳಿ ಕರೆಸಿರೋ ಅಂಥ ಒಂದು ಇದು. ಅವರಂತೂ ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು ನಮ್ಮ ಬ್ರೈಡು. ಅವ್ರ ಹೆಸರು ಕವನ ಅಂತ. ಎಷ್ಟು ಸಖತ್ತಾಗಿದೆ ಅಲ್ಲ, ನನಗಂತೂ ಹೆಸರು ತುಂಬಾ ಇಷ್ಟ ಆಯಿತು. ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಹೆಸರು ಕೇಳಿದಾಗಲೇ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳು ಏನೇನೋ ಹೆಸರು ಇಟ್ಕೊಂಡಿರ್ತಾರೆ, ಬಟ್ ಈ ಥರ ಒಂಥರ ಹೆಸರುಗಳು ಸಖತ್ ಇಷ್ಟ ಆಗುತ್ತೆ. ಕವನ ಅಂತ ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು. ತುಂಬಾ ಅವರು ಅಷ್ಟೇ ಸಿಂಪಲ್ಲಾಗಿ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲ ಕೇಳಿದರು. ಅವ್ರು ಕೇಳಿದ ಥರನೇ ಫಸ್ಟು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ, ಆಮೇಲೆ ನನ್ನ ಫೇಸ್ದು ಮೇಕಪ್ನು ಕೂಡ ಮುಗಿಸಿ ಈಗ ಹೇರ್ ಸ್ಟೈಲ್ನ ಮಾಡಿಕೊಡ್ತಾಯಿದ್ದೀನಿ. ಇವರು ಒಬ್ಬರೇ ಇದ್ದಿದ್ದರಿಂದ ನಾನು ಕೂಡ ಒಬ್ಬಳೇ ಹೋಗಿದ್ದೆ, ಬೇರೆ ಯಾರು ಏನು ನನ್ನ ಜೊತೆ ಇವತ್ತು ಬಂದಿರಲಿಲ್ಲ. ಇದು ಸಡನ್ನಾಗಿ ಬುಕ್ ಆಗಿದ್ದಂಥ ಆರ್ಡ್ರು, ಹಂಗಾಗಿ ಒಬ್ಬಳೇ ಹೋಗಿದ್ದೆ. ಟೈಮ್ ಕೂಡ ಸಿಕ್ಕಾಬಟ್ಟೆ ಇತ್ತು. ಗಂಡಿನ ಕಡೆಯವರು ಒಂದು 9 ಗಂಟೆ 9:30 ಅಷ್ಟರಲ್ಲಿ ಬರ್ತಾರೆ. ಅಷ್ಟರಲ್ಲಿ ನಾನು ರೆಡಿ ಇರಬೇಕಂತ ಹೇಳಿದರು. ಅವ್ರು ಹೇಳಿದ ಟೈಮ್ಗೆ ನಾನು ಕೂಡ ಅವ್ರನ್ನ ರೆಡಿ ಮಾಡಿ ಕೊಟ್ಟಿದ್ದೆ. ಅದಾದಮೇಲೆ ಸೆಕೆಂಡ್ ಸ್ಯಾರಿ ಕೂಡ ಚೇಂಜ್ ಮಾಡಿಕೊಡಿ ಅಂತಲೂ ಕೂಡ ಕೇಳಿದರು. ಗಂಡಿನವ್ರು ಬಂದು ಶಾಸ್ತ್ರಗಳೆಲ್ಲ ಮುಗಿಸಿ ಸೆಕೆಂಡ್ ಸ್ಯಾರಿ ಅವ್ರು ಕೊಡೋವರೆಗೂ ಅಲ್ಲೇ ಇದ್ದು ಸ್ಯಾರಿನೂ ಕೂಡ ಚೇಂಜ್ ಮಾಡಿಕೊಟ್ಟು ಬಂದೆ. ನಾನು ಕೂಡ ಇವತ್ತು ಫ್ರೀಯಾಗಿದ್ದೆ, ಕ್ಲಾಸಸ್ ಕೂಡ ಎಲ್ಲ ಮುಗ್ದಿದೆ, ಹಂಗಾಗಿ ಹೋಗಬೇಕು ಅನ್ನೋ ಅರ್ಜೆಂಟ್ ಕೂಡ ಏನಿರಲಿಲ್ಲ. ಅವ್ರು ಕೇಳಿದ ಥರನೇ ಮತ್ತೊಂದು ಸಲ ಸ್ಯಾರಿ ಕೂಡ ಅವ್ರಿಗೆ ಡ್ರೇಪ್ ಮಾಡಿ ಕೊಟ್ಟು, ಫೇಸ್ಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನು ಕೂಡ ಎಲ್ಲ ಮತ್ತೆ ಒಂದು ಸಲ ಟಚಪ್ ಮಾಡಿ, ಯಾಕಂದರೆ ಫೋಟೋಶೂಟ್ ಎಲ್ಲ ಮಾಡ್ತಾರಲ್ವ ಆಮೇಲೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಮಾಡಿ ನಿಧಾನವಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಾನು ಕೂಡ ರೆಸ್ಟ್ ಮಾಡಿ, ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲ ಮಾತಾಡಿಸ್ತಿದ್ರು. ಚೆನ್ನಾಗಿ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾನು ಕೂಡ ಬಂದೆ. ಸ್ಯಾರಿ ಕಲರೆಲ್ಲ ತುಂಬಾ ಚೆನ್ನಾಗಿ ಚೂಸ್ ಮಾಡ್ಕೊಂಡಿದ್ರು, ಹಂಗಾಗಿ ಒಂದು ಎಕ್ಸ್ಟ್ರಾ ಕಳೆ ಬಂತು ಅಂತಲೇ ಹೇಳ್ಬೋದು. ಏನು ಸಖತ್ತಾಗಿ ಕಾಣ್ತಾರಲ್ಲ ಹೆಣ್ಮಕ್ಳು ರೆಡಿ ಆದಾಗ, ನೋಡೋದೇ ಒಂಥರ ಚೆಂದ. ಸ್ವಲ್ಪ ಸಿಂಪಲ್ಲಾಗಿ ಅವ್ರಿಗೊಂಚೂರು ನಾವೇನಾದರೂ ಮೇಕಪ್ ಎಲ್ಲ ಆ್ಯಡ್ ಮಾಡಿದ್ರೆ ನಾರ್ಮಲ್ಲಾಗೇ ಹೆಣ್ಮಕ್ಳು ಚೆನ್ನಾಗಿರ್ತಾರೆ. ಸ್ವಲ್ಪ ಮೇಕಪ್ಪು ಈ ಥರ ಜ್ಯುವೆಲ್ಸ್ ಎಲ್ಲ ಹಾಕ್ದಾಗ ಎಷ್ಟು ಲಕ್ಷಣವಾಗಿ ಕಾಣ್ತಾರಲ್ಲ, ನನಗಂತೂ ನೋಡೋದೇ ಒಂಥರ ಖುಷಿ. ಹಾಗೆ ಮೇಕಪ್ ಎಲ್ಲ ಮುಗಿದ್ಮೇಲೆ ಹಾಗೆ ತುಂಬಾ ಟೈಮ್ ಇತ್ತು, ಇನ್ನು ಗಂಡಿನ ಕಡೆಯವ್ರು ಬಂದಿರಲಿಲ್ಲ. ಅಷ್ಟರಲ್ಲಿ ನಾವು ಕೂಡ ಫೋಟೋಶೂಟು ಎಲ್ಲ ಮುಗಿಸ್ಕೊಂಡ್ವಿ. ನೋಡ್ತಿರ್ಬೋದು, ಬ್ಲೌಸ್ ಅಷ್ಟೇ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ರು. ಅದು ಕಲರ್ ಕಾಂಬಿನೇಷನ್ ಸಖತ್ತಾಗಿತ್ತು. ಫುಲ್ ಟ್ರೆಡಿಷ್ನಲ್ಲಾಗಿ ಎಂಗೇಜ್ಮೆಂಟ್ಗೆ ಯಾವ ರೀತಿ ಬೇಕೋ ಆ ಥರ ರೆಡಿಯಾಗಿದ್ದರು. ಫೈನಲಾಗಿ ಈ ಥರ ಬಂದಿತ್ತು ಅವ್ರದ್ದು ಔಟ್ಪುಟ್ಟು. ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ಜನ ಎಲ್ಲ ನೋಡ್ತಿರ್ಬೋದು ನೀವು, ಎಲ್ಲ ಮಾತಾಡ್ತಿದ್ರು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾಗ, ಹಂಗಾಗಿ ಒರಿಜಿನಲ್ ವೀಡಿಯೋ ಇಲ್ಲಿ ನಾನೇನು ಹಾಕಿಲ್ಲ. ಮನೆ ಮುಂದೆ ಎಲ್ಲ ತುಂಬಾ ಚೆನ್ನಾಗಿತ್ತು, ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ರು, ಅಲ್ಲೂ ಕೂಡ ಫೋಟೋಶೂಟ್ ಎಲ್ಲ ಮಾಡಿ, ಮತ್ತು ನಾನು ಅವರು ಸೆಕೆಂಡ್ ಸ್ಯಾರಿ ಕೊಡೋವರೆಗೂ ವೆಯ್ಟ್ ಮಾಡ್ತಿದ್ನಲ್ಲ, ಆ ಟೈಮಲ್ಲಿ ಬಂದು ಜರಿ ನೋಡಿದೆ, ಮನೆ ಕಾಂಪೌಂಡ್ ಮೇಲೆ ಓಡಾಡ್ತಿತ್ತು. ಜರಿ ನೋಡಿದ್ರೆ ಸಿರಿ ಅಂತ ಹೇಳ್ತಾರೆ, ನನಗೂ ಕೂಡ ಎಷ್ಟೋ ಸಲ ನಿಜ ಆಗಿದೆ. ಒಂದು ಒಳ್ಳೆ ನ್ಯೂಸ್ನ ನಾನು ಕೇಳ್ತೀನಿ. ಅದಾದಮೇಲೆ ಅಲ್ಲಿ ಸೆಕೆಂಡ್ ಸ್ಯಾರಿ ಕೂಡ ಕೊಟ್ಟ ತಕ್ಷಣ ಅದನ್ನು ಕೂಡ ಎಲ್ಲ ಅವ್ರಿಗೆ ಚೇಂಜ್ ಮಾಡಿ ಕೊಟ್ಟು ನಾನು ಅಲ್ಲಿಂದ ಮತ್ತೆ ನಮ್ಮ ಮನೆ ಕಡೆ ಹೊರಟು ಬಂದೆ. ಬಂದಮೇಲೆ ನಾರ್ಮಲಾಗಿ ಶಾಪು ಕೂಡ ಓಪನ್ ಮಾಡಿ, ಮತ್ತು
ಸಂಜೆವರೆಗೂ ಕಸ್ಟಮರ್ಸ್ ಇದ್ದರು, ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ. ಈಗ ನಾರ್ಮಲ್ಲಾಗಿ ರೊಟೀನು ನಂದು ನಡೀತಾ ಇದೆ. ಯಾಕಂದ್ರೆ ಕ್ಲಾಸ್ ಇದ್ದಾಗ 11 ಗಂಟೆ ಅಷ್ಟರಲ್ಲೆಲ್ಲ ಹೋಗ್ಬಿಡ್ಬೇಕು ಶಾಪ್ಗೆ. ಮಕ್ಕಳನ್ನ ಕಳಿಸಿ ನಾನು ಕೂಡ ಅದು ಇದು ಕೆಲಸ ಮುಗಿಸ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸಿ ಒಂದೇ ಸಲ ಗಾಬರಿಯಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದರೆ ಟೈಮು ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ಬಟ್ ಈಗ ಕ್ಲಾಸ್ ಇಲ್ವಲ್ಲ, ಸ್ವಲ್ಪ ಫ್ರೀ ಆಗಿದ್ದೀನಿ. ಹಂಗಾಗಿ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ, ನಮ್ಮ ಕುಣಿಗಲ್ನ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ. ಅದಾದಮೇಲೆ ನಮ್ಮದು ಪೋರ್ಟ್ಫೋಲಿಯೋ ಶೂಟ್ದು ವೀಡಿಯೋ ಫೋಟೋಸ್ ಎಲ್ಲ ಬೇಕಿತ್ತು, ಕಳಿಸಿದ್ರು ಆಲ್ರೆಡಿ ಅಣ್ಣ. ಇನ್ನೂ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಜಾಸ್ತಿ ಜನದ್ದು, ಕೆಲವೊಂದಷ್ಟು ನಂಗೆ ಬೇಕಿತ್ತು ಅಂದ್ಬಿಟ್ಟು ಹೋಗಿ ಅಲ್ಲೇ ಹಾಕಿಸ್ಕೊಂಡು ಬಂದೆ ಸ್ಟುಡಿಯೋಗೆ. ಇದು ನೆಕ್ಸ್ಟ್ ಡೇ ಶನಿವಾರ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಮನೆಯವರು ಪ್ರತಿ ವಾರನೂ ಹೋಗ್ತಿರ್ತಾರೆ, ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂದು ಎಳ್ಬತ್ತಿ ಹಚ್ಚಿ ಹಾಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ. ಏನೋ ಒಂಥರ ಪಾಸಿಟಿವ್ ವೈಬ್ಸು. ನಾರ್ಮಲ್ಲಾಗಿ ಪ್ರತಿದಿನ ಮನೇಲಿ ಕೂಡ ಪೂಜೆ ಮಾಡ್ತೀವಿ, ಆದರೂ ದೇವಸ್ಥಾನಕ್ಕೂ ಕೂಡ ಅವಾಗವಾಗ ಹೋಗಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನನಗೂ ಕೂಡ ಒಂದು ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಿ, ಅದಾದಮೇಲೆ ಆಂಜನೇಯನ ಹಾಗೆ ನೋಡದೆ ಬರಬಾರ್ದು ಅಂತಾರೆ, ಅದನ್ನು ಕೂಡ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತು ಊರಿಂದ ಒಂದು ಪಾರ್ಸಲ್ ಬಂದಿತ್ತು. ನಮ್ಮ ಪಕ್ಕದ ತೋಟದವ್ರು ಸವಿತಾ ಆಂಟಿ ಅಂದ್ಬಿಟ್ಟು, ಅವ್ರ ಹಸ್ಬೆಂಡು ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಒಂದು ಫಂಕ್ಷನಿಗೆ ಬಂದಿದ್ರಂತೆ ಅಂದ್ಬಿಟ್ಟು ಮಾವಿನಕಾಯಿ ಮತ್ತು ಈ ಥರ ಬದನೆಕಾಯಿ ಎಲ್ಲ ಅವ್ರು ಬೆಳೆದಿರೋ ಅಂಥದ್ದು ಅವ್ರ ತೋಟದನ್ನ ತಂದುಕೊಟ್ಟಿದ್ರು. ನಿಜ ತುಂಬಾ ಖುಷಿ ಆಯಿತು. ಅದನ್ನು ಕೊಡೋಕ್ಕೆ ಅಂತಲೇ ಬಂದಿದ್ದರು, ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಉಪ್ಪಿನಕಾಯಿಗೆ ಹಾಕೋವಂಥ ಆಮ್ಲೆಟ್ ಮಾವಿನಕಾಯಿ ಮತ್ತು ಅವರ ತೋಟದಲ್ಲೇ ಬೆಳೆದಿರೋವಂಥ ಬದನೆಕಾಯಿ ನೋಡಿ ಏನು ಸಖತ್ತಾಗಿದೆ ಅಲ್ಲ. ದುಡ್ಡು ಕೊಟ್ಟು ಎಷ್ಟೇ ತರ್ಬೋದು ನಾವು, ಆದರೂ ಈ ಥರ ನಮ್ಮ ಮೇಲೆ ಒಂದು ಪ್ರೀತಿಯಿಂದ ಅವ್ರು ಕೊಟ್ಟು ಕಳಿಸಿರೋದಕ್ಕೆ ನಾವು ಬೆಲೆ ಕಟ್ಟೋಕ್ಕೆ ಆಗಲ್ಲ. ನಿಜ ತುಂಬಾ ಖುಷಿ ಆಯಿತು. ಎಷ್ಟೊಂದು ಮಾವಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು. ಹಣ್ಣುಗಳು ಕೂಡ ಒಂದು ಬಾಕ್ಸಲ್ಲಿತ್ತು. ಹಾಗೆ ನಮ್ಮ ತೋಟದ್ದು ಕೂಡ ಒಂದು ಚಿಕ್ಕ ಬಾಕ್ಸಲ್ಲಿ ಹಣ್ಣುಗಳನ್ನ ಕೊಟ್ಟು ಕಳಿಸಿದ್ರು, ಇವತ್ತು ತಿನ್ನೋ ಥರ ಅಂದ್ಬಿಟ್ಟು. ಇದೆಲ್ಲ ಬಂದು ಬಾದಾಮಿ ಹಣ್ಣು ನಮ್ಮ ತೋಟದ್ದು. ಖುಷಿ ಆಯಿತು. ಊರಿಂದ ಏನಾದರೂ ಒಂದು ಈ ಥರ ನಮಗೋಸ್ಕರ ಅಂತ ಒಬ್ಬರು ಟೈಮ್ ಕೊಟ್ಟು ಏನಾದ್ರು ಒಂದು ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಯಾರೆಲ್ಲ ಮಾವಿನ ಹಣ್ಣು ಲವರ್ಸ್ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ನಾರ್ಮಲಾಗಿ ನಮ್ಮ ದಿನ ಇತ್ತು, ಶಾಪ್ಗೆ ಹೋದೆ, ಕಸ್ಟಮರ್ಸ್ ಎಲ್ಲ ಇದ್ದರು. ಮತ್ತು ಇವತ್ತು ಸಂಜೆ ಒಂದು ಊಟಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರ ಫ್ರೆಂಡ್ ಮನೇಲಿ ಒಂದು ದೇವ್ರ ಕಾರ್ಯ ಇತ್ತು, ಊಟಕ್ಕೆ ಕೇಳಿದರು ಅಂದ್ಬಿಟ್ಟು ಹೋಗ್ತಿದ್ದೀವಿ. ಇದು ಅಷ್ಟೇ ನಮ್ಮ ಕುಣಿಗಲ್ಲಿನ ಒಂದು 15 to 20 ಕಿಲೋಮೀಟರ್ಸ್ ಆಗುತ್ತೆ. ರಂಗನಾಥ ಸ್ವಾಮಿ ಬೆಟ್ಟದಿಂದ ಸ್ವಲ್ಪ ಮುಂದೆ ಅಲ್ಲಿ ಊಟಕ್ಕೆ ಕೇಳಿದರು ಅಂತ ಬಂದಿದ್ವಿ. ಒಂಥರ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಳ್ಳಿ ಸೈಡು ಮನೆ ಮುಂದೆ ಈ ಥರ ನೆಲದ ಮೇಲೆ ಕೂರಿಸಿ ಈ ಒಂದು ಟ್ರೆಡಿಷ್ನಲ್ ಊಟ, ಅವರೆಕಾಳು ಸಾಂಬಾರು ಮತ್ತು ಮುದ್ದೆ ಮತ್ತು ಲಾಸ್ಟಲ್ಲಿ ಪಾಯಸ ಹಾಕಿದ್ರು. ಅದನ್ನು ನಾನು ತೆಗಿಯೋಕ್ಕಾಗಲಿಲ್ಲ ವೀಡಿಯೋ. ನೋಡಿ ಈ ಥರ ಹಳ್ಳಿ ಜನಗಳ ಜೊತೆ ಕುತ್ಕೊಂಡು ಒಂಥರ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ದು, ಅದು ನೈಟ್ ಟೈಮು, ವೆದರ್ ಕೂಡ ಸಖತ್ತಾಗಿತ್ತು ಅವತ್ತು. ಎಷ್ಟು ಊರಿನ ಜನಗಳಿಗೆಲ್ಲರಿಗೂ ಒಂದೇ ಸಲ ಕೂರಿಸಿ ಒಂದೇ ಪಂಕ್ತಿಯಲ್ಲಿ ಊಟನ ಹಾಕಿದ್ರು. ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಊರ ಕಡೆ ನಾವು ವಾಪಸ್ ಬಂದ್ವಿ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ನಾನು ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.